ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, ನಿನ್ನೆ ಕೀ ಆನ್ಸರ್ ಎಲ್ಲರೂ ಕೂಡ ಚೆಕ್ ಮಾಡಿದಿರಿ. ಸೊ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ನೋಡೋಣ ಎಷ್ಟು ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ ನಮ್ಮ ಹುಡುಗರು ಅಂತೇಳಿ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮದು ಸ್ಕೋರ್ ಚೆನ್ನಾಗಿಲ್ಲ ಅಥವಾ ನೀವು ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಟಾರ್ಗೆಟ್ ಇಟ್ಟಿದ್ರೆ ನೋಡಿ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದು. ಸೊ ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ನೋಡಿರಿ, GK ಮತ್ತು ಸೈನ್ಸ್ ಐತಿ, ಮ್ಯಾಥ್ಸ್ ಕೂಡ ಆಪ್ಟಿಟ್ಯೂಡು. ಸೊ ನಾವು ಆ್ಯಸ್ ಸೂನ್ ಆಸ್ ಪಬ್ಲಿಷ್ ಮಾಡ್ತೀವಿ. ಏನು ಕೀ ಆನ್ಸರ್ ಬಿಟ್ಟಿದ್ದಾರಲ್ಲ, ಅಂದರೆ ಈ ಬಾರಿ ನಿಮಗೆ ಕ್ವಶನ್ಸ್ ಕೇಳಿದಾರೆ, ಇವೆಲ್ಲ ಕ್ವಶನ್ಸ್ ನಮ್ಮ ಕಡೆ ಅದಾವೆ. ಸೊ ತೊಗೊಂಡು ಅದ್ರ ಮೇಲೆ ಪ್ರಿಪ್ರೇಷನ್ ಮಾಡಿದ್ರೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ನಾವು ನಿಮಗೆ ರೆಡಿ ಮಾಡ್ಕೊಡ್ತೀವಿ. ಓಕೆ ಸರ್, ಹೆಂಗೆ ತೊಗೊಳ್ಳೋದು ತೊಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಅವ್ರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡ ಅಂದರೆ ಬಿಡ್ಬೋದು ಅಂತ ಹೇಳ್ತೀನಿ. ಓಕೆ ಸ್ನೇಹಿತರೆ, ಒಂದು ಗುಡ್ ನ್ಯೂಸ್ ಏನಂದರೆ, ಸೊ ನಮ್ಮ ಅಭ್ಯರ್ಥಿಗಳು ಯಾರೆಲ್ಲ ನಾನೊಂದು ಕನಸು ಬ್ಯಾಚ್ ಅಂತ ಲಾಂಚ್ ಮಾಡಿದ್ದೆ. ಸೊ ಆ ಒಂದು ಕನಸು ಬ್ಯಾಚ್ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ, 97% ಹುಡುಗರೆಲ್ಲರೂ ಕೂಡ ಸೊ ಹೈ ಸ್ಕೋರ್ ಮಾಡಿದ್ದಾರೆ. 60ಕ್ಕೂ ಹೆಚ್ಚು ಅಂಕಗಳನ್ನು ತೊಗೊಂಡಿದ್ದಾರೆ ನಮ್ಮ ಹುಡುಗರು. ಸೊ ಅದು ನಮ್ಮ ಖುಷಿ ವಿಚಾರ ಅಂತ ಹೇಳ್ಬೋದು. ಸೊ ನೋಡಿರಿ, GK ನಾನು ಹೇಳ್ಕೊಟ್ಟಿದ್ದೆ, GK ನಾನು ಹೇಳಿದ್ದ ಹಂಗೆ ಹೋಗಿದ್ದಾರೆ, ಒಂದು ಪ್ಲ್ಯಾನ್ ಮಾಡಿಕೊಟ್ಟಿದ್ದೆ, ಆ ರೀತಿ ಓದಿದ್ದಾರೆ. ಸೊ ಈ ಬಾರಿ ಕೂಡ ನಾನು ಆ ರೀತಿ ಒಂದು ಬ್ಯಾಚನ್ನು ಲಾಂಚ್ ಮಾಡಿದ್ದೀನಿ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ನಿಮಗೆ ಯೂಸ್ಫುಲ್ ಆಗುತ್ತೆ. 100% ನೆಕ್ಸ್ಟ್ ಟೈಮ್ ಕೀ ಆನ್ಸರ್ ಬಿಟ್ಟಾಗ ನೀವು ಕಮೆಂಟ್ ಮಾಡ್ತೀರಿ, ಸರ್ ನನ್ನದು ಒಳ್ಳೆ ಸ್ಕೋರ್ ಆಗಿರ್ತೀರಿ, ನನ್ನ ಸ್ಕೋರ್ ಆಗಿರ್ತೀರಿ ಅಂತೇಳಿ. ಓಕೆ, ಸೊ ಬನ್ನಿರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರು ನೋಡಿರಿ, ನಾನು ಈ ಒಂದು ವಿಡಿಯೋದೊಳಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಹೇಳ್ತೀನಿ. 100% ಇದೇ ನಿಲ್ತದೆ ಅಂತ ನಾನು ಹೇಳಲ್ಲ. ಸೊ ಯಾರಿಗಾದರೂ 100% ಇದೇ ನಿಲ್ತದೆ ಅಂತ ಅನ್ಕೊಳ್ಳೋದಿದ್ರೆ ಸೊ ಅವರು ಈ ಒಂದು ವಿಡಿಯೋ ಇಲ್ಲಿಗೆ ಬಿಟ್ಬಿಟ್ರಿ. ಓಕೆ, ಸೊ ನಮ್ಮ ಮೊನ್ನೆ ಒಬ್ರು ಯಾರೋ ಹಿಂಗೆ ಒಬ್ರು ಸರ್ ವಿಡಿಯೋ ಮಾಡಿದರು, ಗ್ರೂಪ್ ಡೇದಲ್ಲ, ಸೊ ಬೇರೆ ಎಕ್ಸಾಮ್ದು. ಸೊ ಅವರು ವಿಡಿಯೋ ನೋಡಿದ್ದಾರೆ. ಸೊ ಕಟ್ ಆಫ್ ಏನಾಗೈತೆ ಅದಕ್ಕಿಂತ 3 ಪಾಯಿಂಟ್ಸ್ ಜಾಸ್ತಿ ನಿಂತೈತಿ. ಓಕೆ, ಇವಾಗ ಅವರು ಹೇಳಿದ್ದಾರೆ 77+ ಯಾರೆಲ್ಲ ಸ್ಕೋರ್ ಮಾಡಿದ್ರೆ 100% ಆಗುತ್ತೆ ಅಂತ ಹೇಳಿದ್ದಾರೆ. ಸೊ 81 ಕಟ್ ಆಫ್ ನಿಂತೈತಿ. ಸೊ ಅಲ್ಲಿ ಒಬ್ಬ ಹುಡುಗ ಕಾಲ್ ಮಾಡಿದ್ದಾನೆ, ಸರ್ ನಿಮ್ಮ ಸಂಬಂಧ ನಮ್ಮ ಹುಡುಗ ಮಾನಸಿಕ ಮಾಡ್ಕೊಂಡ, ನಮ್ಮ ಹುಡುಗನ ಟೀಚರ್ ಸಂಬಂಧ ಹೆಂಗೆ ಹುಡುಗ ಮಾನಸಿಕ ಮಾಡ್ಕೊತಾನೆ. ಓಕೆ ನೋಡ್ರಿ, ಅದಕ್ಕೆ ನಿಮಗೆ ಹೇಳ್ತೀನಿ, ನೀವು ಮನಸ್ಸಿಗೆ ತೊಗೊಳೋರಿದ್ರೆ ಸೊ ದಯವಿಟ್ಟು ಈ ಒಂದು ಡೇನ ಇಲ್ಲಿಗೆ ಬಿಡ್ರಿ. ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಹೇಳ್ತೀನಿ, ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ. ಸೊ ನೋಡಿರಿ, ಯಾವುದೇ ಟೀಚರ್ಸು ಎಕ್ಯುರೇಟಾಗಿ ಯಾರೂ ಹೇಳೋಕ್ಕಾಗಲ್ಲ. ಓಕೆ, ಸೊ ಅವರು ಹೇಳೋಕ್ಕಾಗಲ್ಲ, ಬೋರ್ಡ್ದವರು ಹೇಳೋಕ್ಕಾಗಲ್ಲ, ಯಾಕಂದರೆ ಇನ್ನೊಂದು ಅನಾಲಿಸಿಸ್ ಮಾಡಬೇಕಲ್ಲ. ಓಕೆ, ಇದು ಎಕ್ಸ್ಪೆಕ್ಟೆಡ್ ಇರ್ತದೆ. ಇದು ನೋಡಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಿಮ್ಗೆ ಹೇಳ್ತೀನಿ, ಎಷ್ಟು ವೇಕೆನ್ಸಿಗಳಿದ್ದು, ಎಷ್ಟು ಅಪ್ಲೈ ಮಾಡಿದ್ರು. ಸೊ ಇದು ಡಾಟಾ ಹೇಳ್ತಾ, ಸೊ ಎಷ್ಟು ಕಟ್ ಆಫ್ ತೊಗೊಂಡು ಎಷ್ಟು ನೀವು ಸ್ಕೋರ್ ಮಾಡಿದರೆ ಸೇಫ್ ಝೋನಲ್ಲಿ ಇರ್ತೀರ ಅಂತ ಹೇಳ್ತೀನಿ. ಓಕೆ ಸ್ನೇಹಿತರು ನೋಡಿರಿ, ಟೋಟಲ್ ವೇಕೆನ್ಸಿಗಳು ಬಂದುಬಿಟ್ಟು ಕರ್ನಾಟಕಕ್ಕೆ ಎಷ್ಟಿದ್ದು ಅಂದರೆ 503 503 ವೇಕೆನ್ಸಿಗಳು ನಮ್ಮ ಕರ್ನಾಟಕಕ್ಕಿದ್ದು. ನೋಡಿರಿ, ಕೂಲಾಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಮತ್ತು ಇದನ್ನೇ ಕೌಂಟ್ರನ್ಸಿ ಮಾಡೋಕೆ ಹೋಗ್ಬೇಡ್ರಿ. ಓಕೆ ನೋಡಿರಿ, 503 ವೇಕೆನ್ಸಿಗಳಿದ್ದು ಟೋಟಲ್ ಅಪ್ಲಿಕೇಶನ್, ಟೋಟಲ್ ಫಾರ್ಮ್ಸ್ ನಮ್ಮ ಕರ್ನಾಟಕ SWR ಸೌತ್ ವೆಸ್ಟರ್ನ್ಗೆ ಬಂದಿರುವಂಥದ್ದು 2,75,307 2,75,307 ಅಪ್ಲಿಕೇಶನ್ ಬಂದಿದ್ದು. ಸೊ ಟೋಟಲ್ ವೇಕೆನ್ಸಿಗಳು ಬಂದುಬಿಟ್ಟು 503 ಇತ್ತು. ಯು ಕ್ಯಾನ್ ಕ್ಯಾಲ್ಕುಲೇಟ್ 1 ಸಿಟಿಗೆ ಎಷ್ಟು ಜನ ಇದ್ರು ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಇದ್ರ ಮೇಲೆ. ನೆಕ್ಸ್ಟ್ ನನಗನ್ಸೋ ಮಟ್ಟಿಗೆ ರೇಷೋ ಮೇಲೆ ನೋಡಿದರೆ ರೇಷೋ 547 ಐತಿ, 547 ರೇಷೋ ಐತಿ ನಾನು ಲೆಕ್ಕ ಮಾಡಿದ ಪ್ರಕಾರ. ನೆಕ್ಸ್ಟ್ ಇವಾಗ ಕ್ಯಾಟಗರಿ ವೈಸ್ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ ನೋಡ್ರಿ, UR ಅನ್ರಿಸರ್ವ್ ಕ್ಯಾಟಗರಿ. ನೋಡ್ರಿ, ಅನ್ರಿಸರ್ವ್ ಕ್ಯಾಟಗರಿದವರು ಸರ್ ಎಷ್ಟು ಸ್ಕೋರ್ ಮಾಡಬೇಕಿತ್ತು, ಎಷ್ಟು ವೇಕೆನ್ಸಿಗಳು, ಎಷ್ಟು ಅಪ್ಲಿಕೇಶನ್ ಬಂದು ಹೇಳ್ತೀನಿ ಕ್ಲಿಯರಾಗಿ. ನೋಡಿರಿ, ಅನ್ರಿಸರ್ವ್ ಕ್ಯಾಟಗರಿ ಟೋಟಲ್ ವೇಕೆನ್ಸಿಗಳು ಬಂದುಬಿಟ್ಟು 207 207 207 ಇದ್ದು ಇವರಿಗೆ ಹೈಯೆಸ್ಟ್ ಆಗಿ ಇತ್ತು. ಸೆಕೆಂಡ್ ಹೈಯೆಸ್ಟ್ ಬಂದರೆ OBC ದವರು, ಥರ್ಡ್ ಹೈಯೆಸ್ಟ್ ಅಂದರೆ SC ದವರು, ಫೋರ್ತ್ ಹೈಯೆಸ್ಟ್ ಅಂದರೆ EWS ದವರು, ಲಾಸ್ಟ್ ಹೈಯೆಸ್ಟ್ ಅಂದರೆ ST ದವರು. ನೋಡಿರಿ, ಅನ್ರಿಸರ್ವ್ ಕ್ಯಾಟಗರಿದವರು ಟೋಟಲ್ ವೇಕೆನ್ಸಿಗಳು ಬಂದುಬಿಟ್ಟು 207 ಇತ್ತು. ಸೊ ಟೋಟಲ್ ಅಪ್ಲಿಕೇಶನ್ ಬಂದುಬಿಟ್ಟು 51,261. ಹೈಯೆಸ್ಟ್ ಅಪ್ಲಿಕೇಶನ್ ಹಾಕಿದ್ದಾವೆ ಅಂದರೆ OBC ದವರು ಹೈಯೆಸ್ಟ್ ಹಾಕಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಈ ಬಾರಿ 2024 ರಿಕ್ರೂಟ್ಮೆಂಟ್. ನಿನ್ನ ಕೀ ಆನ್ಸರ್ ಮತ್ತು ಅದರದ್ದು. ನೆಕ್ಸ್ಟ್ SC ದವರು ಟೋಟಲ್ ಫಾರ್ಮ್ ಗೊತ್ತಾಯ್ತಲ್ಲ, 51,261 SC ದವ್ರು ಮಾತಾಡೋಣ. ಟೋಟಲ್ ವೇಕೆನ್ಸಿಗಳು ಬಂದುಬಿಟ್ಟು 75 ಇದ್ದು. ಓಕೆ, 75 ಟೋಟಲ್ ವೇಕೆನ್ಸಿ ಇದ್ದು ನಮ್ಮ ಕರ್ನಾಟಕ ಅಭ್ಯರ್ಥಿಗಳಿಗೆ. ಸೊ ಇಲ್ಲಿ ಟೋಟಲ್ ಫಾರ್ಮ್ ಬಂದುಬಿಟ್ಟು 73,332, ಎಷ್ಟು 73,332 SC ಒಳಗಡೆ. ಆ್ಯಂಡ್ ST ಒಳಗಡೆ ನೋಡೋಣ, ಟೋಟಲ್ 37 ವೇಕೆನ್ಸಿಗಳಿದ್ದು ಅಪ್ಲಿಕೇಶನ್ ಹಾಕಿದವ್ರ ಸಂಖ್ಯೆ 27,743 ಇತ್ತು. ನೆಕ್ಸ್ಟ್ OBC 133 133 ವೇಕೆನ್ಸಿ ಹುದ್ದೆಗಳಿದ್ದು ನಮ್ಮ SWRಗೆ, ನಮ್ಮ ಕರ್ನಾಟಕ ಝೋನ್ಗೆ. ಸೊ ಇಲ್ಲಿ ಟೋಟಲ್ ವೇಕೆನ್ಸಿಗಳು, ಟೋಟಲ್ ಅಪ್ಲಿಕೇಶನ್ ಹಾಕಿದ್ರೆ ಸಂಖ್ಯೆ ನೋಡ್ರಿ ಎಷ್ಟೈತಿ, 1,15,599 1,15,600 ಅಂತ ಹೇಳಿರಿ. ಒಂದು ಅಪ್ಲಿಕೇಶನ್ ಕಡಿಮೆ. ನೋಡ್ರಿ, 1,15,000 ಜನ OBC ದವರು
133 ಪೋಸ್ಟಿಗೆ ಅಪ್ಲೈ ಮಾಡಿದ್ದಾರೆ. EWS ದವರು 207 ಪೋಸ್ಟ್ ಅದಾವ, ಅಂದರೂ ಕೇವಲ 51 ಲಕ್ಷ ಅಪ್ಲೈ ಮಾಡಿದ್ದಾರೆ. ಇದ್ರ ಅರ್ಧಕ್ಕರ್ಧ ಕಡಿಮೆ ಐತಿ, ಇದ್ರ ಅರ್ಧಕ್ಕರ್ಧ ಹೆಚ್ಚಿಗೆ ವೇಕೆನ್ಸಿ ಅದಾವೆ EWS. ನೋಡ್ರಿ ಹೆಂಗೆ ಕಾಂಪಿಟೇಷನ್ ಹೆಂಗೈತೆ. ಓಕೆ, ನನಗನ್ಸೋ ಮಟ್ಟಿಗೆ ST ಒಳಗಡೆ ಮತ್ತು EWS ಒಳಗಡೆ ಸೊ ಕಾಂಪಿಟೇಷನ್ ಇಲ್ಲ ಅಂತ ಅನ್ಕೋತ EWS ಐತಿ. ಓಕೆ, ಸೊ ನೆಕ್ಸ್ಟ್ ಬರೋಣ. EWS ಟೋಟಲ್ ವೇಕೆನ್ಸಿಗಳು ಬಂದುಬಿಟ್ಟು 50 ವೇಕೆನ್ಸಿಗಳಿದ್ದು, ಹೆಚ್ಚು ಕಡಿಮೆ. ಓಕೆ, ಸೊ ಇವಾಗ ನೋಡ್ರಿ ನಿಮಗೆ ನಾರ್ಮಲ್ ಆಗಿ ನಮ್ಮ ಕರ್ನಾಟಕದ್ದು ಹೇಳಿದ್ದೀನಿ, ನೆಕ್ಸ್ಟ್ ನಮ್ಮ ಜನರಲ್ದವ್ರದ್ದು ಹೇಳಿದ್ದೀನಿ, ನೆಕ್ಸ್ಟ್ ನಮ್ಮ SC ದವ್ರದ್ದು ಹೇಳಿದ್ದೀನಿ, ನೆಕ್ಸ್ಟ್ ST ದವ್ರದ್ದು ಹೇಳಿದ್ದೀನಿ, ನೆಕ್ಸ್ಟ್ OBC ದವ್ರದ್ದು ಹೇಳಿದ್ದೀನಿ, ನೆಕ್ಸ್ಟ್ EWS ಸೊ ಅವ್ರದ್ದು ಕೂಡ ನಿಮಗೆ ಹೇಳಿದ್ದೀನಿ. ಇವಾಗ ನಮಗೆ ಸರ್ ಕಟ್ ಆಫ್ ನಮ್ಮ ಸೇಫ್ ಸ್ಕೋರ್ ಎಷ್ಟು, ನಾನು ಕಟ್ ಆಫ್ ಹೇಳ್ತಾ ಇಲ್ಲ, ಸೊ ಸೇಫ್ ಸ್ಕೋರ್ ಹೇಳ್ತೀನಿ, ಅದು ಕೂಡ ಎಕ್ಸ್ಪೆಕ್ಟೆಡ್ ಹೇಳ್ತೀನಿ. ಸೊ ರಿಯಲ್ ಆಗಿ ಇದೇನು ಅಂತ ನಾನು ಹೇಳಲ್ಲ ಸ್ನೇಹಿತರೆ. ನೋಡ್ರಿ 63 ಕೀ ಆನ್ಸರ್ ಬಂದಿತ್ತಲ್ಲ, ಸೊ 63 ಆಸ್ಪಾಸ್ನಲ್ಲಿ ಯಾರೆಲ್ಲ ಮಾಡಿದ್ದೀರಿ, ಸೊ ನಿಮಗಿದು 100% ಸೇಫ್ ಐತಿ. ಇದು ಫೈನಲ್ ಮೆರಿಟಿಗೆ ಹೇಳ್ತಾ ಇಲ್ಲ, ನಾನು ಫೈನಲ್ ಯಾವುದೇ ಝೋನಿ ಮೆಡಿಕಲ್ಗೆ ಹೇಳ್ತಾ ಇಲ್ಲ, ಡಾಕ್ಯುಮೆಂಟ್ಗೂ ಹೇಳ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಜಸ್ಟ್ ಫಿಸಿಕಲ್. ಓಕೆ, ಇನ್ನೊಂದು ಹೇಳ್ತೀನಿ ಕೇಳ್ರಿ. 63ಕ್ಕೂ ಹೆಚ್ಚು ಯಾರು ಸ್ಕೋರ್ ಮಾಡಿದಿರಲ್ಲ, ಸೊ ನಿಮ್ಮದು 100% ಫಿಸಿಕಲ್ ಬರ್ತದೆ ಅಂತ ಹೇಳಲ್ಲ, ಬಟ್ ಅದು ಎಕ್ಸ್ಪೆಕ್ಟೆಡ್. ಹುಡುಗರೆಲ್ಲ ರಿವ್ಯೂ ತಿಳ್ಕೊಂಡ್ಮೇಲೆ ಕೀ ಆನ್ಸರ್ ಎಲ್ಲ ನೋಡಿದ್ದೇನೆ, ನಿನ್ನೆ ರಾತ್ರಿ ಎಲ್ಲ ಹುಡುಗರು ಕೀ ಆನ್ಸರ್ ನೋಡ್ತಾ ಇದ್ದಾರೆ. ಸುಮಾರು 34 ಜನ ಕೀ ಆನ್ಸರ್ ನೋಡಿದ್ದೀನಿ. ಓಕೆ, ಅದ್ರಾಗ ಒಬ್ಬ ಔಟ್ ಆಫ್ ಸ್ಟೇಟ್ ಬಾರ್ಡರ್ಗೆ ಅದಾನ, ಸೊ ಪರಿಚಯ ಹುಡುಗ, ಸೊ ಅವನು ವೀಡಿಯೋ ನೋಡ್ತಿರ್ತಾನೆ. ಓಕೆ, ಅವ ಇಲ್ಲಿ ಅಪ್ಲೈ ಮಾಡಿದ್ದ, ಸೊ ಒಂದು ನೋಡಿದ್ದೀನಿ, ಸೊ ಚೆನ್ನಾಗಿ ಸ್ಕೋರ್ ಮಾಡಿದ ಆ ಹುಡುಗ ಕೂಡ. ಸೊ ಅವ ನನ್ನ ಕಡೆ ನೋಟ್ಸ್ ತೊಗೊಂಡಿದ್ದೆ, ಬ್ಯಾಚಿನ ಜಾಯ್ನ್ ಆಗಿರಲ್ಲ. ಓಕೆ, ಇರಲಿ. 63ಕ್ಕಿಂತ ಹೆಚ್ಚು ಯಾರೆಲ್ಲ ಸ್ಕೋರ್ ಮಾಡಿದ್ದೀರಿ, ಸೊ ಇದು ನನಗನ್ಸೋ ಮಟ್ಟಿಗೆ ಸೇಫ್ ಐತಿ. ಸೊ ಹಂಗಂತ 63 ಒಳಗೆ ಯಾರು ಮಾಡಿದರೆ ಸರ್ ಫೇಲ್ ಆಗುತ್ತೆ ಅಂತ ಯಾರು ಅನ್ಕೊಳಕ್ಕೆ ಹೋಗಬೇಡ್ರಿ. ಸೊ ಹೇಳಕ್ಕೆ ಬರೋ ನಾರ್ಮಲೈಸೇಷನ್ ಸ್ಕೋರ್ ಕೊಡ್ತಾರೆ. ಈಗ ನೋಡಿರಿ, ನಿಮ್ಮದು 40 ಆಗಿತ್ತು ಅಂತ ತಿಳ್ಕೊರಿ, ನಾರ್ಮಲೈಸೇಷನ್ ನಿಮ್ಗೆ ಏನಾದರೂ 25 ಬಂದರೆ ಸೊ ನಿಮ್ದು ಎಷ್ಟಾಗುತ್ತೆ, 65 ಸ್ಕೋರ್ ಆಗುತ್ತೆ. 63 ದಾಟ್ತೀರಿ ನೀವು. ಓಕೆ, ನಾರ್ಮಲೈಸೇಷನ್ ರೆಡ್ಯೂಸ್ ಕೂಡ ಆಗ್ತೈತೆ. ಇಷ್ಟು ದಿನ ರೆಡ್ಯೂಸ್ ಆಗಿರಲಿಲ್ಲ, ಬಟ್ ಈಗ SSGD ಆಗೈತೆ, ಅಲ್ಲಿವಾಗಿಂದ ರೆಡ್ಯೂಸ್ ಆಗ್ತಾ ಬರ್ತೈತೆ. ಸೊ ಯಾವ್ದೆಲ್ಲ ಶಿಫ್ಟ್ ಈಸಿ ಇತ್ತು, ಸೊ ಅವ್ರದ್ದು ಕೂಡ ರೆಡ್ಯೂಸ್ ಆಗ್ತದೆ. ಓಕೆ, ಸೊ ನೀವೇನಾದರೂ 70 ಸ್ಕೋರ್ ಮಾಡಿದರೆ ಸೊ ವಾಪಸ್ಸು 65, 67, 63 ಹಿಂಗೆ ತರ್ತಾರೆ. ಸೊ ಅದು ಬೋರ್ಡ್ದವ್ರ ಕಡೆಯಿಂದ, ಯಾರ ಕಡೆಯೂ ಇಲ್ಲ. ಓಕೆ, ಸೊ ಅದು ಡಿಪೆಂಡ್ಸ್ ಅಪಾನ್ ಎವರೇಜ್ ಕ್ಯಾಂಡಿಡೇಟ್ಸ್, ಎವರೇಜ್ ಸ್ಟೂಡೆಂಟ್ಸ್, ಎವರೇಜ್ ಅಟೆಂಡೆನ್ಸ್ ಆ್ಯಂಡ್ ಎವರೇಜ್ ಶಿಫ್ಟ್. ಸೊ ನೀವು ಫಾರ್ಮುಲಾ ಐತೆ ನಾರ್ಮಲೈಸೇಷನ್ ಕೊಡಲಿಕ್ಕೆ, ಸುಮ್ಮನೆ ಕೊಡೋಕ್ಕಾಗಲ್ಲ. ಸೊ ಅವ್ರು ಫಾರ್ಮುಲಾ ಯೂಸ್ ಮಾಡ್ಕೊಂಡು ದೊಡ್ಡ ಆಫೀಸರ್ಸ್ ಎಲ್ಲ ನೋಡಿಕೊಂಡು ಸೊ ನಿಮಗೆ ನಾರ್ಮಲೈಸೇಷನ್ ಕೊಡ್ತಾರೆ. ಐ ಹೋಪ್ ಇಷ್ಟ ಐತಿ, ಇದಕ್ಕೆ ಜಾಸ್ತಿ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಆ್ಯಂಡ್ ಇದನ್ನೇ ಫೈನಲ್ ಅಂತ ಅನ್ಕೊಂಡು ಹೋಗ್ಬಿಟ್ಟು ಇದೊಂದು ಎಕ್ಸ್ಪೆಕ್ಟೆಡ್ ಐತಿ, ನಾನು 10 ಸಲ ಹೇಳ್ತೀನಿ. ಓಕೆ, ಆ್ಯಂಡ್ ನೀವೇನಾದರೂ ನೆಕ್ಸ್ಟ್ ರಿಕ್ರೂಟ್ಮೆಂಟಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳ್ತಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ, ಬೇಕಂದರೆ ತೊಗೋಬೋದು, ಬೇಡಂದರೆ ಬಿಡ್ಬೋದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾನೆ. ನಮ್ಮ ಡಿಸ್ಕ್ರಿಪ್ಷನ್ದಾಗ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಐತಿ, ಜಾಯ್ನ್ ಆಗಿರಿ. 100% ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು. ಜೈ ಹಿಂದ್.